ದತ್ತಾಂಶಗಳ ನಿರ್ವಹಣೆ ಚಟುವಟಿಕೆಗೆ ಸ್ವಾಗತ. ಈಗ ದತ್ತಾಂಶಗಳನ್ನ ಸಂಗ್ರಹಿಸಿಕೊಂಡು ಕಂಬನಕ್ಷೆಯನ್ನ ರಚನೆ ಮಾಡುವುದನ್ನ ನೋಡೋಣ. ಚಟುವಟಿಕೆಗೆ ಬೇಕಾಗಿರುವ ಸಾಮಗ್ರಿಗಳು ಕಾಗದದ ಹಾಳೆ, ಚೌಕುಳಿ ಹಾಳೆ ಅಥವಾ ಗ್ರಿಡ್ ಹಾಳೆ, ಪೆನ್ಸಿಲ್, ಎರೇಸರ್. ಚಟುವಟಿಕೆಗೆ ಬೇಕಾಗಿರುವ ಕೆಳಕಂಡ ಕೋಷ್ಟಕವನ್ನ ರಚನೆ ಮಾಡಲು ಹೇಳಿ. ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ, ಮನೆಯ ಸಂಖ್ಯೆ, ಮನೆಯಲ್ಲಿರುವ ಸದಸ್ಯರ ಹೆಸರು ಬರೆಯುವಂತಿರಲಿ. ಇಲ್ಲಿ ಮನೆಯಲ್ಲಿರುವ ಸದಸ್ಯರ ಹೆಸರುಗಳನ್ನ ಬರೆದುಕೊಂಡು ಆ ಹೆಸರುಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನ ಉಪಯೋಗಿಸಿಕೊಂಡು ಕಂಬನಕ್ಷೆಯನ್ನ ರಚನೆ ಮಾಡಲಾಗುತ್ತದೆ. ಉದಾಹರಣೆಗೆ ಒಂದು ಹೆಸರನ್ನ ಇಲ್ಲಿ ಕೊಡಲಾಗಿದೆ. ಉದಾಹರಣೆಯನ್ನ ನೋಡೋಣ. ಇಲ್ಲಿ ಒಂದು ಮನೆ ಇದೆ. ಆ ಮನೆಯ ಸಂಖ್ಯೆ 168-2 ಆಗಿದೆ. ಮನೆಯಲ್ಲಿ ಕಿರಣ್ ಎಂಬ ಬಾಲಕನಿದ್ದಾನೆ ಮತ್ತು ಮನೆಯಲ್ಲಿ ಮಂಜುನಾಥ್ ಎಂಬ ಒಬ್ಬ ವಯಸ್ಕರಿದ್ದಾರೆ. ಇದೇ ಮನೆಯಲ್ಲಿ ಅನು ಎಂಬ ಒಂದು ಪುಟ್ಟ ಬಾಲಕಿ ಸಹ ಇದ್ದಾಳೆ ಮತ್ತು ಇದೇ ಮನೆಯಲ್ಲಿ ಯಶಸ್ವಿನಿ ಎಂಬ ಒಬ್ಬ ಮಹಿಳೆಯು ಇದ್ದಾಳೆ. ಈ ಎಲ್ಲರ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನ ಈಗ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ಗಮನಿಸುತ್ತಿರುವಂತೆ ಕಿರಣ್ ಬಿ, ಇಲ್ಲಿ ಬಿ ಎನ್ನುವುದು ಒಂದು ಇನಿಷಿಯಲ್ ಆಗಿದೆ ಮತ್ತು ಕಿರಣ್ ಮತ್ತು ಬಿ ನಡುವಿರುವ ಆ ಒಂದು ಜಾಗವನ್ನು ಸಹ ಒಂದು ಅಕ್ಷರ ಎಂದು ಪರಿಗಣಿಸಲಾಗಿದೆ. ಈಗ ಈ ಒಂದು ದತ್ತಾಂಶವನ್ನು ಉಪಯೋಗಿಸಿಕೊಂಡು ಕಂಬನಕ್ಷೆಯನ್ನ ರಚನೆ ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ಒಂದು ಚೌಕುಳಿ ಹಾಳೆಯನ್ನ ತೆಗೆದುಕೊಳ್ಳಿ. ಆ ಚೌಕುಳಿ ಹಾಳೆಯಲ್ಲಿ ತೋರಿಸಿರುವಂತೆ ಎಕ್ಸ್ ಅಕ್ಷೆ ಮತ್ತು ವೈ ಅಕ್ಷೆಯನ್ನ ಗುರುತು ಮಾಡಿಕೊಳ್ಳಿ. ಈಗ ಎಕ್ಸ್ ಅಕ್ಷೆಯಲ್ಲಿ ನಾವು ಹೆಸರುಗಳನ್ನ ಸೂಚಿಸುತ್ತಾ ಹೋಗೋಣ ಮತ್ತು ವೈ ಅಕ್ಷೆಯಲ್ಲಿ ಅಕ್ಷರಗಳ ಸಂಖ್ಯೆಯನ್ನ ಸೂಚಿಸೋಣ. ವೈ ಅಕ್ಷೆಯ ಸ್ಕೇಲ್ 1 ಮಾನ = 1 ಅಕ್ಷರ ಎಂದು ಆಗಿರಲಿ. ಹೆಸರುಗಳನ್ನ ಗಮನಿಸಿದಾಗ ಯಶಸ್ವಿನಿ ಇದರಲ್ಲಿರುವ ಅಕ್ಷರಗಳ ಸಂಖ್ಯೆ 10 ಆಗಿದೆ ಮತ್ತು ಇದು ಗರಿಷ್ಠವಾಗಿದೆ. ಹಾಗಾಗಿ ನಾವು ವೈ ಅಕ್ಷೆಯಲ್ಲಿ 1 ರಿಂದ 10 ರವರೆಗೆ ಗುರುತುಗಳನ್ನ ಮಾಡಿಕೊಳ್ಳೋಣ. ಈಗ ಕಿರಣ್ ಬಿ ಈ ಹೆಸರನ್ನ ನಾವು ಕಂಬನಕ್ಷೆಯಾಗಿ ಪ್ರತಿನಿಧಿಸೋಣ. ಮೊದಲಿಗೆ ಕೆ, ಇದನ್ನ ಈ ರೀತಿಯಾಗಿ ನಾವು ಬಣ್ಣ ತುಂಬುವುದರ ಮೂಲಕ ಮತ್ತು ಅಕ್ಷರವನ್ನ ಬರೆಯುವುದರ ಮೂಲಕ ಪ್ರತಿನಿಧಿಸೋಣ. ನಂತರ ಐ, ತದನಂತರ ಆರ್, ತದನಂತರ ಎ ಮತ್ತು ಎನ್. ಇದಾದ ಮೇಲೆ ಕಿರಣ್ ಮತ್ತು ಬಿ ಗಳ ಮಧ್ಯೆ ಇರುವ ಜಾಗವನ್ನು ಒಂದು ಖಾಲಿ ಜಾಗವನ್ನ ಬಿಡುವುದರ ಮೂಲಕ ಪ್ರತಿನಿಧಿಸೋಣ. ತದನಂತರ ಇನಿಷಿಯಲ್ ಬಿ ಅನ್ನ ಈ ರೀತಿಯಾಗಿ ಗುರುತಿಸೋಣ. ನಂತರದ ಹೆಸರಾದ ಮಂಜುನಾಥ್, ಇದನ್ನ ಈ ರೀತಿಯಾಗಿ ಪ್ರತಿನಿಧಿಸುತ್ತಾ ಹೋಗೋಣ. ತದನಂತರ ಅನು, ಅದನ್ನ ಇಲ್ಲಿ ಈ ರೀತಿಯಾಗಿ ಪ್ರತಿನಿಧಿಸಲಾಗಿದೆ. ನಂತರದಲ್ಲಿ ಯಶಸ್ವಿನಿ, ಅದನ್ನ ಈ ರೀತಿಯಾಗಿ ಪ್ರತಿನಿಧಿಸೋಣ. ನಿಮ್ಮ ಇಚ್ಛೆಯ ಅನುಸಾರವಾಗಿ ಇವುಗಳಿಗೆ ಬಣ್ಣಗಳನ್ನ ಇಲ್ಲಿ ಕೊಡಬಹುದಾಗಿದೆ. ಇದು ಕಂಬನಕ್ಷೆ ಆಗಿದೆ. ಕಂಬನಕ್ಷೆಯನ್ನ ಉಪಯೋಗಿಸಿಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರಗಳನ್ನ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, ಹಾಳೆಯಲ್ಲಿ ರೂಪುಗೊಂಡ ಹೆಸರುಗಳ ಆಕಾರವೇನು? ನಾವು ಇಲ್ಲಿ ಕಂಬನಕ್ಷೆಯನ್ನ ಗಮನಿಸಿದಾಗ ಈ ಕಂಬಗಳು ಆಯತಾಕಾರದಲ್ಲಿ ಇವೆ ಅಂತ ಇಲ್ಲಿ ಹೇಳಬಹುದು. ಹಾಗಾಗಿ ಉತ್ತರ ಆಯತ ಅಂತ ಇಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಎಕ್ಸ್ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತಿರುವಿರಿ? ನಾವು ಇಲ್ಲಿ ಎಕ್ಸ್ ಅಕ್ಷೆಯನ್ನ ನೋಡಿದಾಗ ಎಕ್ಸ್ ಅಕ್ಷೆಯ ಉದ್ದಕ್ಕೂ ಹೆಸರು ಇವುಗಳನ್ನ ನಾವು ಪ್ರತಿನಿಧಿಸುತ್ತಿದ್ದೇವೆ. ಹಾಗಾಗಿ ಎಕ್ಸ್ ಅಕ್ಷೆಯಲ್ಲಿ ಹೆಸರು ಅನ್ನ ಪ್ರತಿನಿಧಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವೈ ಅಕ್ಷದ ಉದ್ದಕ್ಕೂ ನೀವು ಏನನ್ನು ಪ್ರತಿನಿಧಿಸುತ್ತಿರುವಿರಿ? ಇಲ್ಲಿ ನಾವು ವೈ ಅಕ್ಷೆಯನ್ನ ಗಮನಿಸಿದಾಗ ವೈ ಅಕ್ಷೆಯಲ್ಲಿ ನಾವು ಅಕ್ಷರಗಳ ಸಂಖ್ಯೆ ಇದನ್ನ ಪ್ರತಿನಿಧಿಸುತ್ತಿದ್ದೇವೆ. ಹಾಗಾಗಿ ವೈ ಅಕ್ಷೆಯಲ್ಲಿ ಅಕ್ಷರಗಳ ಸಂಖ್ಯೆ ಇದನ್ನ ಪ್ರತಿನಿಧಿಸಲಾಗಿದೆ. ಮುಂದಿನ ಪ್ರಶ್ನೆ, ಯಾರ ಹೆಸರು ಅತಿ ಉದ್ದವಾಗಿದೆ ಮತ್ತು ಆಯತದ ಗಾತ್ರವೆಷ್ಟು? ಈ ಪ್ರಶ್ನೆಗೆ ನಾವು ಎಲ್ಲಾ ಆಯತಗಳನ್ನ ಗಮನಿಸಬೇಕಾಗುತ್ತದೆ ಮತ್ತು ಇಲ್ಲಿ ನಾವು ಆಯತಗಳನ್ನ ಗಮನಿಸಿದಾಗ ಯಶಸ್ವಿನಿ ಈ ಒಂದು ಅಕ್ಷರದಿಂದ ಉಂಟಾದ ಆಯತ ಇತರ ಆಯತಗಳಿಗಿಂತ ಉದ್ದವಾಗಿದೆ ಎಂದು ಹೇಳಬಹುದು. ಹಾಗಾಗಿ ಯಶಸ್ವಿನಿ ಈ ಒಂದು ಹೆಸರು ಉದ್ದವಾಗಿದೆ ಮತ್ತು ಇದರ ಗಾತ್ರ 10 ಚದರಮಾನ ಎಂದು ಇಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಯಾರ ಹೆಸರು ಅತಿ ಚಿಕ್ಕದಾಗಿದೆ ಮತ್ತು ಆಯತದ ಗಾತ್ರವೆಷ್ಟು? ಇನ್ನೊಮ್ಮೆ ನಾವಿಲ್ಲಿ ರಚನೆಯಾದ ಕಂಬಗಳನ್ನ ನೋಡಿದಾಗ ಅನು ಈ ಹೆಸರಿನಿಂದ ಉಂಟಾದ ಆಯತ ಚಿಕ್ಕದಾಗಿದೆ ಎಂದು ಇಲ್ಲಿ ಹೇಳಬಹುದು ಮತ್ತು ಇದರ ಗಾತ್ರ 3 ಚದರಮಾನಗಳಾಗಿವೆ ಅಂತ ಇಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಅತಿ ಉದ್ದ ಹೆಸರಿನಲ್ಲಿರುವ ಮತ್ತು ಅತಿ ಚಿಕ್ಕದಾದ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು? ಇದನ್ನ ನಾವು ಅತಿ ಉದ್ದ ಹೆಸರು ಆಗಿರುವ ಯಶಸ್ವಿನಿ ಮತ್ತು ಅತಿ ಚಿಕ್ಕದಾದ ಹೆಸರಿರುವ ಅನು ಈ 2 ಅಕ್ಷರಗಳಲ್ಲಿರುವ ಸಂಖ್ಯೆಗಳನ್ನ ಕಳೆಯುವುದರ ಮೂಲಕ ನಾವು ವ್ಯತ್ಯಾಸವನ್ನ ಕಂಡುಹಿಡಿಯಬಹುದಾಗಿದೆ ಮತ್ತು ಅದು 10 - 3 = 7 ಆಗಿದೆ. ಮುಂದಿನ ಪ್ರಶ್ನೆ, ಅತಿ ಉದ್ದ ಹೆಸರಿನಲ್ಲಿರುವ ಮತ್ತು ಅತಿ ಚಿಕ್ಕದಾದ ಹೆಸರಿನಲ್ಲಿರುವ ಆಯತಗಳ ಗಾತ್ರಗಳಲ್ಲಿನ ವ್ಯತ್ಯಾಸವೇನು? ನಾವೀಗಾಗಲೇ ತಿಳಿದಿರುವಂತೆ ಅತಿ ಉದ್ದ ಹೆಸರು ಆಗಿರುವ ಯಶಸ್ವಿನಿ ಮತ್ತು ಅತಿ ಚಿಕ್ಕ ಹೆಸರು ಅನು ಈ 2
ಹೆಸರುಗಳಿಂದ ಉಂಟಾದ ಆಯತಗಳ ಗಾತ್ರಗಳನ್ನ ನಾವು ಇಲ್ಲಿ ಕಳೆದಾಗ ನಮಗೆ ಉತ್ತರ ದೊರಕುತ್ತದೆ. ಅದು 10 ಚದರಮಾನ ಮೈನಸ್ 3 ಚದರಮಾನ ಈಕ್ವಲ್ಸ್ ಟು 7 ಚದರಮಾನಗಳು ಆಗಿದೆ. ಹೆಸರುಗಳನ್ನು ಅವುಗಳ ಉದ್ದಗಳ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇದು ಮುಂದಿನ ಪ್ರಶ್ನೆಯಾಗಿದೆ. ಇದಕ್ಕೆ ನಾವು ಎಲ್ಲಾ ಹೆಸರುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಬೇಕಾಗುತ್ತದೆ. ಹಾಗಾಗಿ ನಾವು ರಚನೆಯಾದ ಆಯತಗಳ ಉದ್ದಗಳನ್ನ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಚಿಕ್ಕ ಆಯತದಿಂದ ದೊಡ್ಡ ಆಯತದವರೆಗಿನ ಹೆಸರುಗಳನ್ನು ಬರೆದಾಗ ಏರಿಕೆ ಕ್ರಮ ದೊರಕುತ್ತದೆ. ಇಲ್ಲಿ ಅನು ಮೊದಲನೇ ಉತ್ತರ, ಕಿರಣ್ ಬಿ ಎರಡನೇ ಉತ್ತರ, ಮಂಜುನಾಥ್ ಮೂರನೇ ಉತ್ತರ ಮತ್ತು ಕೊನೆಯಲ್ಲಿ ಯಶಸ್ವಿನಿ ಇದು ಏರಿಕೆ ಕ್ರಮವಾಗಿದೆ. ಮತ್ತು ಅದು ಅನು, ಕಿರಣ್, ಮಂಜುನಾಥ್, ಯಶಸ್ವಿನಿ ಈ ಎಲ್ಲಾ ಹೆಸರುಗಳಲ್ಲಿ ಅಕ್ಷರಗಳು ಕ್ರಮವಾಗಿ 3, 7, 9, 10 ಆಗಿವೆ. ಧನ್ಯವಾದಗಳು.